ಓಂ ವಿಶ್ವಸ್ಮೈ ನಮಃ. ನನ್ನ ಪ್ರೀತಿಯ ಬಂಧುಗಳೇ, ವಾಸಗಳಲ್ಲಿ ಮುಖ್ಯವಾದ ವಾಸ ಕೈಲಾಸ ಅಲ್ಲ, ವಿಶ್ವಾಸ. ಅಂತಹ ವಿಶ್ವಾಸವನ್ನು ಇಟ್ಟು ಈ ದಿವಸ ನಿಮ್ಮ ಮನೇಲಿ ಏನಾದರೂ ಲಿಂಗವಿದ್ದರೆ ಆ ಲಿಂಗದ ಮೇಲೆಯೇ ಇವತ್ತಿನ ವಿಭೂತಿಯನ್ನು ಶಿವನ ಅಷ್ಟೋತ್ರ ಹೇಳಿಕೊಳ್ಳುತ್ತಾ ವಿಭೂತಿಯನ್ನು ಅರ್ಪಣೆ ಮಾಡುವಂಥದ್ದು. ದುರ್ಗಾ ಪರಮೇಶ್ವರಿ ಅಷ್ಟೋತ್ರ ಹೇಳ್ಕೊಳ್ಳತಕ್ಕಂತಹದ್ದು ಅದೇ ವಿಭೂತಿಯನ್ನು ಅರ್ಪಣೆ ಮಾಡುವಂಥದ್ದು. ಅಥವಾ ಶಿವನ ದೇವಸ್ಥಾನಕ್ಕೆ ಹೋಗ್ತಕ್ಕಂಥದ್ದು. ನೀವು ಪ್ರತಿ ತಿಂಗಳು ಕೂಡ ಮಾಸ ಶಿವರಾತ್ರಿ ಬರುತ್ತೆ. ಆ ದಿನ ಈ ದಿನ ಮಹಾಶಿವರಾತ್ರಿ ಹೇಗೋ ಅಂತ ಅದ್ಭುತವಾಗಿರತಕ್ಕಂಥದ್ದು ಮಾಸ ಶಿವರಾತ್ರಿ ಮಂಗಳವಾರದಲ್ಲಿ ಬಿದ್ದಿದ್ದರೆ ನನ್ನ ಪ್ರೀತಿಯ ಬಂಧುಗಳೇ, ನೀವು ಶಿವನ ದೇಗುಲಕ್ಕೆ ಅರ್ಪಣೆ ಮಾಡತಕ್ಕಂತಹದ್ದು ಸಂತೋಷವನ್ನು ನೀವು ಹೊತ್ತುಕೊಂಡು ಹೋಗಬೇಕು ವಿನಃ ಯಾವುದ್ಯಾವುದೋ ಕಷ್ಟಗಳನ್ನು ಅಲ್ಲ. ಇದಷ್ಟೇ ನನ್ನ ಕಾಮನೆ ಇರೋದು. ಅಂದರೆ ಆ ಮಹಾನುಭಾವನನ್ನು ಆರಾಧನೆ ಮಾಡುವಂಥದ್ದು, ಆ ದುರ್ಗಾದೇವಿಯನ್ನು ನಾನು ಕೊಂಡಾಡ್ತಕ್ಕಂಥದ್ದು ಅಂತ ಹೇಳಿ ವಿಭೂತಿಯಿಂದ ಅರ್ಚನೆ ಮಾಡಿಸ್ತಕ್ಕಂತಹದ್ದು ಮಾಡಿ ಅತ್ಯಂತ ಕೈವಲ್ಯ ಪದ. ಏನು ಅಂತಂದರೆ ನಮಗೆ ಬೇಕಾಗಿರತಕ್ಕಂತಹದ್ದು ಯಾವುದರಲ್ಲಿ ಮೋಕ್ಷ ಬೇಕೋ ಅದನ್ನೇ ಕೊಡತಕ್ಕಂತಹದ್ದಾಗಿರುತ್ತೆ. ಒಟ್ಟಾರೆ ಕಷ್ಟ 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 ಅಂತ ನಾವು ವಿಲಿವಿಲಿಂದ ಒದ್ದಾಟ ಮಾಡ್ತಿದ್ವಲ್ಲ, ಅದಕ್ಕೆ ಇಂತಹ ಮಾಸ ಶಿವರಾತ್ರಿಗಳು ಅಥವಾ ಮಹಾಶಿವರಾತ್ರಿಯೋ ಇಂತಹ ಪರ್ವ ದಿನಗಳಲ್ಲಿ ಅವನನ್ನು ಕೊಂಡಾಡತಕ್ಕಂಥದ್ದು ಕನಿಷ್ಠ ಪಕ್ಷವಾದರೂ ಈ ದಿನದಲ್ಲಿ ಮಾಡಿಕೊಂಡಾಗ ನಮ್ಮ ಕಷ್ಟಕ್ಕೆ ಇತಿಶ್ರೀ ಇಟ್ಟಾಗೆ ಆ ಪರಮೇಶ್ವರ ಶಿವಂಬುಯ ಅಂತ ಒಳಿತಾಗಲಿ.